ವಾಲ್ಮೀಕಿ ನಿಗಮದ ಹಗರಣದ ಸಿಬಿಐ ತನಿಖೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಯೂನಿಯನ್ ಬ್ಯಾಂಕ್ ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿತ್ತು. ಯೂನಿಯನ್ ಬ್ಯಾಂಕ್ನ ಆ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ವಾಲ್ಮೀಕಿ ಹಗರಣದ ತನಿಖೆ ಸಿಬಿಐಗೆ ಹೋಗುತ್ತೆ ಅನ್ನುವ ಆಲೋಚನೆ ಏನಿತ್ತು ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಎಸ್ಐಟಿಗೆ ಈ ತನಿಖೆಯನ್ನು ನಡೆಸಲಿ ಅಂತ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಯೂನಿಯನ್ ಬ್ಯಾಂಕ್ನವರು ಸಿಬಿಐ ತನಿಖೆ ನಡೆಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಆ ಅರ್ಜಿಯನ್ನು ಹೈಕೋರ್ಟಿಗೆ ವಜಾ ಮಾಡಿದೆ. ಎಸ್ಐಟಿ ರಚನೆ ಆಗಿದೆ. ಆ ಎಸ್ಐಟಿಯೇ ಈ ಪ್ರಕರಣದ ತನಿಖೆಯನ್ನು ನಡೆಸಲಿ, ಸಿಬಿಐ ಇಂಟರ್ಫಿಯರ್ ಆಗೋ ಅಗತ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಹೈಕೋರ್ಟ್ನಲ್ಲಿ ಬಂದಿರುವ ತೀರ್ಪಿದು. ಯೂನಿಯನ್ ಬ್ಯಾಂಕ್ಗೆ ಹಿನ್ನಡೆಯಾಗಿದೆ. ಎಸ್ಐಟಿಯೇ ಈ ತನಿಖೆಯನ್ನು ನಡೆಸಲಿ ಅನ್ನುವ ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ಬಲ ಬಂದಂಗಾಗಿದೆ. ವಾಲ್ಮೀಕಿ ನಿಗಮದ ಹಗರಣ ನಿಮಗೆ ಗೊತ್ತೇ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸಚಿವರಾಗಿದ್ದವರು ರಾಜೀನಾಮೆಯನ್ನು ಕೊಟ್ಟು ಜೈಲಿಗೂ ಹೋಗಿ ಇತ್ತೀಚೆಗೆ ಜಾಮೀನಿನಿಂದ ಹೊರಗಡೆ ಬಂದರು. ಅದರ ಪ್ರಕರಣದ ತನಿಖೆ ಎಸ್ಐಟಿನಲ್ಲಿ ಆಗ್ತಿದೆ. ಇನ್ನೊಂದು ಕಡೆ ಇಡಿ ಕೂಡ ಸೈಮಲ್ಟೇನಿಯಸ್ ತನಿಖೆಯನ್ನು ನಡೆಸ್ತಾ ಇದೆ. ಎಸ್ಐಟಿಯ ತನಿಖೆಯನ್ನು ಮುಂದುವರಿಸಲಿ ಅಂತ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಯೂನಿಯನ್ ಬ್ಯಾಂಕ್ನ ಅರ್ಜಿ ವಜಾ ಆಗಿದೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶಶಿಧರ್, ಏನಿತ್ತು ಯೂನಿಯನ್ ಬ್ಯಾಂಕ್ನ ಮನವಿ? ಈ ಅರ್ಜಿನಲ್ಲಿ ಕೋರ್ಟ್ ಏನು ಹೇಳಿದೆ ಶಶಿಧರ್? ಪ್ರಮುಖವಾಗಿ ಈಗಾಗಲೇ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಏನು ಬಹುಕೋಟಿ ಅಕ್ರಮ ಆಗಿತ್ತು, ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನು ಮಾಡ್ತಿದ್ದಾರೆ. ಇಂಥ ಮಧ್ಯದಲ್ಲಿ ಏನ್ ಯೂನಿಯನ್ ಬ್ಯಾಂಕ್ನವರು ನಮ್ಗೆ ಸಿಇಡಿ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಈ ನಿರಾಕರಣೆಯಿಂದ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಎಸ್ಐಟಿ ಅವರು ಕೂಡ ರಾಜ್ಯ ಸರ್ಕಾರ ನೇಮಕ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅಧಿಕಾರಿಗಳನ್ನು ಕೂಡ ಬಂಧನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ನಾಗೇಂದ್ರ ಸಚಿವರಾಗಿದ್ದವ್ರನ್ನ ಅವರು ರಾಜೀನಾಮೆಯನ್ನು ತೆಗೆದುಕೊಂಡ್ರು, ಮತ್ತೆ ಅವರು ಬಂಧವನ್ನು ಕೂಡ ಮಾಡಿದ್ರು, ಜೈಲು ಕೂಡ ಕಳಿಸಿದ್ರು. ಈಗ ಬೇಲ್ ಮೇಲೆ ಈಗ ಅವರು ಹೊರಗಡೆ ಕೂಡ ಇದ್ದಾರೆ. ಇನ್ನೂ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಈಗಾಗಲೇ ಜೈಲಿನಲ್ಲಿದ್ದಾರೆ. ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ನಡೀತಿದೆ. ಒಂದಷ್ಟು ಹಣವನ್ನ ಎಸ್ಐಟಿ ಅವರು ಕೂಡ ರಿಕವರಿ ಮಾಡಿದ್ರೆ, ಒಂದಷ್ಟು ಏನು ಎನ್ಕ್ವೈರಿಯನ್ನ ಇಡಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಮತ್ತೊಂದು ತನಿಖಾ ಸಂಸ್ಥೆ ಏನಾದ್ರು ಈಗ ಎಂಟ್ರಿಫೈಯರ್ ಆದ್ರೆ ಮತ್ತೊಂದಷ್ಟು ತನಿಖಾ ಅಂತ ದಿಕ್ಕು ತಪ್ಪುತ್ತೆ. ಯಾಕಂತಂದ್ರೆ ಎಸ್ಐಟಿ ವಶಪಡಿಸಿಕೊಂಡಿರುವಂತ ಒಂದಷ್ಟು ದಾಖಲೆಗಳಿರ್ಬೋದು, ಅನುದಾನ ಆಗಿರ್ಬೋದು, ಮತ್ತೆ ಅಧಿಕಾರಿಗಳ ವಿವರ ಆಗಿರ್ಬೋದು, ಸಿಸಿ ಕ್ಯಾಮೆರಾ ಆಗಿರ್ಬೋದು, ಸಾಕ್ಷಿಗಳು ಎಲ್ಲವನ್ನೂ ಕೂಡ ಈಗಾಗಲೇ ಇಡಿ ಅವರು ಕೂಡ ತೆಗೆದುಕೊಂಡಿದೆ. ಇಡಿ ಅವರ ಹತ್ರ ಎಸ್ಐಟಿ ಅವರು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಮತ್ತೆ ಸಿಐಡಿ ವರ್ಗು ಕೊಟ್ರೆ ಮತ್ತೆ ಎಲ್ಲ ಕೂಡ ಗೊಂದಲಕ್ಕೆ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಒಂದ್ ಕಡೆ ಈಗ ಯೂನಿಯನ್ ಬ್ಯಾಂಕ್ನವರು ಸಲ್ಲಿಸಿರುವಂತಹ ಅರ್ಜಿಯನ್ನ ತಿರಸ್ಕಾರಗೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಶಕ್ತಿ ಬಂದಂತಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ಒಂದಷ್ಟು ಆರೋಪ ಪ್ರತ್ಯಾರೋಪ ಕೂಡ ಸಹಜವಾಗಿ ಕಾಂಗ್ರೆಸ್ ಅವರು ಕೂಡ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇಡಿ ಕಚೇರಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಈಗ ರಾಜ್ಯ ಸರ್ಕಾರವೇ ತನಿಖೆಯನ್ನು ಕೂಡ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ನಾಗೇಂದ್ರ ಅವರು ಈಗಾಗಲೇ ಅವರು ದೋಷಾರೋಪ ಪಟ್ಟಿ ಏನಾದ್ರು ಸಾಬೀತಾದ್ರೆ ಅವ್ರು ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಅವರಿಗೆ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಅವಕಾಶ ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.